ಮತ್ತು ಬಿಹಾರ ತೀರ್ಪು ಹೊರಬೀಳ್ತಾ ಇದೆ. ಈಗಾಗಲೇ NDA 200ರ ಗಡಿ ದಾಟಿ ಮುನ್ನುಗ್ತಾ ಇದೆ. ಮತ್ತೊಂದು ಕಡೆ MGB ಮಹಾಗಠಬಂಧನ್ ಪೂರೆಸ್ಟ್ ಆಫ್ ಪೂರೆಸ್ಟ್ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಈ ಸರಿ ಕಾಣಿಸ್ತಾ ಇದೆ. ನೋಡಿ, ಬಿಹಾರ ಫಲಿತಾಂಶದ ಸಂಪೂರ್ಣ ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದೀವಿ. ನಿಮೋ ಜೋಡಿ ಅಬ್ಬರ ಒಂದು ಕಡೆ, ನಿತೀಶ್ ಮೋದಿ ಅವರ ಅಬ್ಬರ ಇದ್ರೆ ಇನ್ನೊಂದು ಕಡೆ ಮಹಾಗಠಬಂಧನ್ NDA ಮುಂದೆ ಏನೂ ಆಟ ನಡೀತಾ ಇಲ್ಲ. ಒಂದ್ ಕಡೆ ತೇಜಸ್ವಿ, ಒಂದ್ ಕಡೆ ರಾಹುಲ್ ಗಾಂಧಿ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಮಾಲ್ ಮಾಡೋದಕ್ಕಾಗಿದ್ದಿಲ್ಲ. ಕಾರಣ ಏನು? ಒಂದೊಂದಾಗೆ ನೋಡ್ತಾ ಹೋಗಿ. ನೋಡಿ, RJD, ಕಾಂಗ್ರೆಸ್, ಇತರೆ ಪಕ್ಷಗಳ ಮಧ್ಯೆ ಸೀಟು ಹಂಚಿಕೆಯ ಗೊಂದಲ ಇತ್ತು. ಕೊನೆ ಕ್ಷಣವರೆಗೂ ಕೂಡ ಈ ಗೊಂದಲ ಇದ್ದೇ ಇತ್ತು. ಯಾವ ಹಂತದಲ್ಲಿ ಇತ್ತು ಅಂತ ಹೇಳಿದ್ರೆ, ಇವ್ರು ಇಲ್ಲಿ ಬಂದು ವೋಟ್ ಚೋರಿ ಬಗ್ಗೆ, ವೋಟ್ ಅಧಿಕಾರ ಅನ್ನೋದ್ರ ಬಗ್ಗೆ ರ್ಯಾಲಿ ಮಾಡ್ತಾರೆ. ಆಮೇಲೆ ನೋಡಿದ್ರೆ ನಮ್ಮ ಫೋನೇ ಎತ್ತಲ್ಲ ಅಂತೇಳಿ ತೇಜಸ್ವಿ ಯಾದವ್ ಅವ್ರ ಕಡೆಯಿಂದ ಸಾಕಷ್ಟು ಮಾತುಗಳು ಹೊರಗಡೆ ಬಂದಿದ್ವು. ಸೊ ಅಂದ್ರೆ ಇವರಿಬ್ಬರ ನಡುವಿನ ಹೊಂದಾಣಿಕೆ ಇರಲಿಲ್ಲ. ಒಂದೇ ಕ್ಷೇತ್ರದಲ್ಲಿ ಮೈತ್ರಿಕೂಟದಿಂದ ಇಬ್ಬಿಬ್ರು ಸ್ಪರ್ಧಿಗಳು, ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿರೋದು. ತಮ್ಮವರೇ ಪರಸ್ಪರ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾಗ ಯಾರಿಗೆ ಓಟ್ ಹಾಕಬೇಕು, ಕಾರ್ಯಕರ್ತರು ಮತ್ತೆ ಮತದಾರರಲ್ಲಿ ಗೊಂದಲ ಇತ್ತು. ಇದು ಪ್ರಮುಖವಾದಂತಹ ಮತ್ತೊಂದು ಕಾರಣ. ಇದರಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನ ಮೂಡಿಸೋದಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ. ನೋಡಿ, ಕಾರಣ ನಂಬರ್ 3, ವರ್ಕೌಟ್ ಆಗಿಲ್ಲ. ತೇಜಸ್ವಿ ಯಾದವ್ ಅವರ ಪ್ರಚಾರ, ಈ ರ್ಯಾಲಿಗಳು ಯಾವುದೂ ಕೂಡ ಅತಿ ಹೆಚ್ಚು ಪ್ರಚಾರ ಸಭೆಗಳನ್ನ ಮಾಡಿದ್ದೆ, ರ್ಯಾಲಿ ಮಾಡಿದ್ದೆ ತೇಜಸ್ವಿ ಯಾದವ್. ತಾನೇ CM ಅಭ್ಯರ್ಥಿ ಅನ್ನುವಂಥದ್ದನ್ನ ಮುಂಚೆನೇ ಘೋಷಣೆ ಆಯಿತು. ಸೊ ಅದಾಗಿಯೂ ಕೂಡ ಅವರಿಗೆ ಕಮಾಲ್ ಮಾಡೋಕ್ಕಾಗಿಲ್ಲ. ನೋಡಿ, ಮಹಾಗಠಬಂಧನ್ಗೆ ಇನ್ನೊಂದು ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ್ರೆ, ಒಂದು ಉಚಿತ ವಿದ್ಯುತ್ ಕೊಡ್ತೀವಿ, ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅನ್ನೋದು. ಮಹಾಗಠಬಂಧನ್ ಗ್ಯಾರಂಟಿ ಮೇಲೆ ನಂಬಿಕೆ ಇಡ್ಲಿಲ್ಲ ಯಾರು ಕೂಡ ಜನ. ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂದ್ರು. ಜೀವಿಕಾ ದೀದಿ ಅವರಿಗೆ ಮಾಸಾಶನ ನಾವು 30,000ಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದ್ಯಾವುದು ಕೂಡ ಜನ ನಂಬಿಲ್ಲ ಇಲ್ಲಿ. ಇನ್ನು ದಲಿತ ಮತ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಪಕ್ಕ. ಅತಿ ಹಿಂದುಳಿದ ವರ್ಗ, ದಲಿತರ ಮತ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ. ಅದೆಲ್ಲವೂ ಕೂಡ ನಿತೀಶ್ ಕುಮಾರ್ ತೆಕ್ಕೆಗೆ ಹೋಗಿದೆ. ಯಾದವ್ ಮತ್ತು ಮುಸ್ಲಿಂ ಮತ ಬ್ಯಾಂಕ್ MY ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋದನ್ನ ಬಹಳ ನಂಬ್ಕೊಂಡಿದ್ರು ಮಹಾಗಠಬಂಧನ್ನಿಂದ. ಸುಮಾರು 30%, 40% ವೋಟ್ ಇರುವಂಥದ್ದು MY ಎರಡು ಸೇರಿಸಿದ್ರೆ ಸುಮಾರು ಹತ್ತತ್ರ ಕೆಲವೊಂದಷ್ಟು ಕಡೆ 45%, 50% ಅಷ್ಟು ವೋಟ್ ಇದೆ ಒಂದು 70 ಕ್ಷೇತ್ರಗಳಲ್ಲಿ. ಆ 70 ಕ್ಷೇತ್ರಗಳಲ್ಲೂ ಬರಲಿಲ್ವಲ್ಲ ಇವರು. ಇದು ಬಹಳ ನಾಚಿಕೇಡಿನ ಒಂದು ವಿಚಾರ ಆಗುತ್ತೆ ಕಾಂಗ್ರೆಸ್ ಮತ್ತು RJDಗೆ. ಬಹುಶಃ RJD ಕಾಂಗ್ರೆಸ್ ಜೊತೆಗೆ ಹೋಗದೇ ಇದ್ದಿದ್ರೆ, ಏಕಾಂಗಿಯಾಗಿ ಇವರು ಹೋರಾಟವನ್ನು ನಡೆಸಿದ್ದರೂ ಕೂಡ ಈ ಮಟ್ಟಕ್ಕೆ ಹೀನಾಯವಾಗಿ ಹೋಗ್ತಾ ಇರಲಿಲ್ಲ ಅನ್ನೋದು ಅಲ್ಲಿ ವಿಶ್ಲೇಷಣೆ ಮಾಡೋದು. ಕಾಂಗ್ರೆಸ್ ತಾನು ಮುಳುಗೋದಲ್ದಲೆ RJDನೂ ಕೂಡ ತಗೊಂಡು ಮುಳುಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ರಾಜಕೀಯ ವಿಶ್ಲೇಷಕರು ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೋಡಿ, ಈಗ NDA 205 ಕ್ಷೇತ್ರಗಳಲ್ಲಿ ಮುನ್ನಡೆ, ಮಹಾಗಠಬಂಧನ್ 31 ಕ್ಷೇತ್ರಗಳು. JSP ಬಹಳ ದೊಡ್ಡದಾಗಿ ಒಂದು ಪಕ್ಷವನ್ನ ಅನೌನ್ಸ್ ಮಾಡಿ ಚುನಾವಣಾ ಚತುರ ಅಂತಾನೆ ಹೆಸರಾಗಿದ್ದಂತಹ ಈ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ಗೆ ಅಥವಾ BJPಗೆ ಎಲ್ಲರಿಗೂ ಕೂಡ ಅಡ್ವೈಸ್ ಕೊಡ್ತಾ ಇದ್ದಂಥವ್ರು. ಅಂದ್ರೆ ಹೇಗೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು, ಎಲೆಕ್ಷನ್ ಅನ್ನ ಹೇಗೆ ಗೆಲ್ಲಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ಅಡ್ವೈಸ್ ಮಾಡ್ತಾ ಇದ್ದಂಥವ್ರು. ತಾನೇ JSP ಜನ್ಸುರಾಜ್ ಪಕ್ಷವನ್ನ ಸ್ಥಾಪನೆ ಮಾಡಿ ಈ ಸಾರಿ ಕಂಟೆಸ್ಟ್ ಮಾಡಿದ್ರು. ಆದರೆ ಶೂನ್ಯ ಸಂಪಾದನೆ. ನಾವು ಪ್ರತಿನಿಧಿ ಪ್ರಮೋದ್ ಇದನ್ನ ವಿವರಿಸ್ತಾ ಇದ್ರು. ಪ್ರಮೋದ್, ನೀವು ಹೇಳ್ತಾ ಇದ್ರಿ ಈಗ BJPಗೆ ಪ್ಲಸ್ ಆದಂತಹ ಒಂದು ಅಂಶಗಳು ಮತ್ತೆ ಕಾಂಗ್ರೆಸ್ ಹಾಗೆ RJDಗೆ ನೆಗೆಟಿವ್ ಆದಂತಹ ಒಂದು ಅಂಶಗಳು ಅಂತೇಳಿ. ನೋಡಿ, ಈಗಾಗಲೇ ತೇಜಸ್ವಿ ಯಾದವ್ CM ಮುಖ ಅನ್ನುವಂಥದ್ದನ್ನ ಪ್ರೊಜೆಕ್ಟ್ ಮಾಡಿದ್ರು. ಆದ್ರೆ ರಾಘೋಪುರ್ ಕ್ಷೇತ್ರದಲ್ಲೇನೆ ಅವ್ರಿಗೆ ಗೆಲ್ಲೋದಕ್ಕೆ ಕಷ್ಟ ಆಗ್ತಾ ಇದೆ. ಹಿನ್ನಡೆ ಮೇಲೆ ಹಿನ್ನಡೆಯನ್ನ ಅನುಭವಿಸ್ತಾನೆ ಇದ್ದಾರೆ. ಬಹುಶಃ RJD ಕಾಂಗ್ರೆಸ್ ಜೊತೆ ಹೋಗಿದ್ದು, ಕಾಂಗ್ರೆಸ್ ಎಲ್ಲೋ ಮುಳುಗ್ತಾ ಇದೆ, RJDನೂ ತಗೊಂಡು ಮುಳುಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ. ಕಾಂಗ್ರೆಸ್ಸು ಕಮಾಲ್ ಮಾಡಲಿಲ್ಲ, ಇತ್ತ RJDನೂ ಕೂಡ ಮೇಲೆ ಹೋಗೋದಕ್ಕೆ ಬಿಡಲಿಲ್ಲ, ಅವ್ರ ಕಾಲು ಕೂಡ ಎಳೆದಿದ್ದಾರೆ ಅನ್ನುವಂಥದ್ದು. ಇದು ಕೂಡ ಒನ್ ಆಫ್ ದ ಫ್ಯಾಕ್ಟರ್. ಅವ್ರಿಬ್ರು ನಡುವೆನೆ ಒಂದು ಹೊಂದಾಣಿಕೆ ಇರಲಿಲ್ಲ. ಪ್ರಮೋದ್, ರೆಮಾನ್, ಪಾಯಿಂಟ್ ನಂಬರ್ 1, ತೇಜಸ್ವಿ ಯಾದವ್ ಲಾಲೂ ಪ್ರಸಾದ್ ಯಾದವ್ ಖಂಡಿತ ಅಲ್ಲ. ಲಾಲೂ ಪ್ರಸಾದ್ ಯಾದವ್ 1970ರ ದಶಕದಿಂದ 1960ರ ಲೇಟ್ 60ರ ದಶಕದಿಂದ 80ರ ದಶಕದಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದವರು. ಏಕಾಏಕಿ ಲಾಲೂ ಪ್ರಸಾದ್ ಯಾದವ್ ಲೀಡರ್ ಆದವರಲ್ಲ, ಅಥವಾ ಯಾರ್ದೋ ಲೀಡರ್ ಆಗಿರುವಂಥ ತಂದೆ ಹೊಟ್ಟೆಯಲ್ಲಿ ಹುಟ್ಟಿ ಅವರು ಲೀಡರ್ ಆಗಿರುವಂಥದ್ದು ಖಂಡಿತ ಅಲ್ಲ. ಲಾಲೂ ಪ್ರಸಾದ್ ವಾಟ್ ಎವರ್ ಸೆಟ್ ಅಂಡ್ ಡನ್, ಲಾಲೂ ಪ್ರಸಾದ್ ಯಾದವ್ಗೆ ಇವತ್ತಿಗೂ ಕೂಡ ಈವನ್ JDU ಕಾರ್ಯಕರ್ತರಾಗಲಿ BJP ಕಾರ್ಯಕರ್ತರಾಗಲಿ ಆತನೊಬ್ಬ ಸಾಮಾನ್ಯ ಜನರಿಂದ ಬಂದಂಥ ಜನನಾಯಕ ಅನ್ನುವಂಥದ್ದು ಖಂಡಿತ ಹೋಗ್ತಾರೆ. ಒಂದು ಮೂಮೆಂಟಲ್ಲಿ ಅದು ಎಮರ್ಜೆನ್ಸಿ ಮೂವ್ಮೆಂಟ್ ಇರ್ಬೋದು, ಬೇರೆ ಬೇರೆ ಮೂವ್ಮೆಂಟ್ ಇರ್ಬೋದು, ಅಥವಾ ಇಲ್ಲಿನ ಹೋರಾಟ ಇರ್ಬೋದು, JP ಹೋರಾಟ ಇರ್ಬೋದು, ಅದೇ ರೀತಿ ಕರ್ಪೂರಿ ಠಾಕರ್ ಅವ್ರ ಜೊತೆಗೆ ಇದ್ದಂಥ ಹೋರಾಟ ಇರ್ಬೋದು, ಲೋಹಿಯಾ ವಾದ ಇರ್ಬೋದು, ಇದ್ರ ಮೂಲಕ ಬೆಳೆದಂಥವ್ರು. ಇನ್ನು ಅವರ ಮಗಳಿಗೆ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿ ಮೀಸಾ ಕಾಯ್ದೆ ಹಾಕಿದಂಥ ಸಂದರ್ಭದಲ್ಲಿ ಅದರ ನೆನಪಿಗೋಸ್ಕರ ಮೀಸಾ ಭಾರತಿ ಅಂತಲೇ ಹೆಸರಿಟ್ಟಿದ್ದಾರೆ ಲಾಲೂ ಪ್ರಸಾದ್ ಯಾದವ್. ಈ ರೀತಿ ಲಾಲೂ ಪ್ರಸಾದ್ ಅವರ ಬೆಳವಣಿಗೆ ಬೇರೆ ರೀತಿಯಲ್ಲಿ ಜನರ ಜೊತೆಗೆ ಇದ್ದು, ಜನರ ಜೊತೆಗೆ ಜನರ ಸಮಸ್ಯೆಯನ್ನು ಆಲಿಸ್ತಾ ಬಂದೆ. ಆದರೆ ತೇಜಸ್ವಿ ಯಾದವ್ ನಿಜಕ್ಕೂ ಅಂತ ನಾಯಕರ ಅಂತ ನೋಡ್ರೆ ಖಂಡಿತ ಅಂತಹ ನಾಯಕರಲ್ಲ.
ಲಾಲೂ ಪ್ರಸಾದ್ ಯಾದವ್ ಅವರ ಒಂದು ಪಳುವಳಿಕೆ ಅಥವಾ ಅವರ ಪರಂಪರೆಯನ್ನು ಮುಂದಿಟ್ಟು ನಾಯಕನಾಗಿ ಬೆಳೆಯೋದಕ್ಕೆ ತೇಜಸ್ವಿ ಯಾದವ್ ಮಾಡಿರುವಂಥ ಪ್ರಯತ್ನ ಮೊದಲ ಪ್ರಯತ್ನ ಅಲ್ಲ. ಅಂದರೆ 2020 ಜನ ಖಂಡಿತವಾಗ್ಲೂ ಅವರತ್ತ ನೋಡಿದ್ರು, ಅವರನ್ನು ಒಬ್ಬ ನಾಯಕನಾಗಿ ಗುರುಸ್ತಾ ಇದ್ರು, ಅವ್ರ ಬಗ್ಗೆ ಒಂದು ಹವಾ ಇತ್ತು. ಆದರೆ ಇಲ್ಲಾದಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದರೆ ಇಲ್ಲಾದಂಥ ಈ 2025 5 ವರ್ಷದ ಅಂತರದಲ್ಲಿ ಅವರ ನಾಯಕತ್ವದ ಒಂದು ಪ್ರಭಾವಳಿ ಕೂಡ ಖಂಡಿತವಾಗ್ಲೂ ಕುಗ್ಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲರೂ ಕೂಡ ತೇಜಸ್ವಿ ಅಂತ ಅವರ ಹವಾ ಏನಿತ್ತು ಅಥವಾ ಅವರ ಒಂದು ಪ್ರಭಾವಳಿ ಇತ್ತು ಅಷ್ಟೊಂದು ಪ್ರಭಾವಶಾಲಿಯಾಗಿರಲಿಲ್ಲ. ಪಾಯಿಂಟ್ ನಂಬರ್ 1. ಅಟ್ ದ ಸೇಮ್ ಟೈಮ್ ಯಾದವ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ವಿ, ಮುಸ್ಲಿಮರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತೀವಿ, ಅಥವಾ ಘಟಬಂಧನ ಅತ್ಯಂತ ಶಕ್ತಿಶಾಲಿ 2 ಪಿಲ್ಲರ್ಗಳು ಅಂದರೆ ಮುಸ್ಲಿಮರು ಮತ್ತು ಯಾದವರು. ಆದರೆ NDAನ ಯಶಸ್ಸು, ನಾವೆಲ್ಲರೂ ಕೂಡ ಜೀವಿಕಾದಿದಿ ಬಗ್ಗೆ ಮಾತನಾಡ್ತಿದ್ದೀವಿ, ಆದರೆ NDAನ ಯಶಸ್ಸಿರುವಂಥದ್ದು ಈ ಯಾದವ ಮತ್ತು ಮುಸ್ಲಿಮರು NDAಗೆ ವೋಟೇ ಹಾಕಲ್ಲ ಅನ್ನುವಂಥ ಒಂದು ಕಲ್ಪನೆಯನ್ನು ಕ್ರಿಯೇಟ್ ಆಗಿತ್ತು ಅಥವಾ ಒಂದು ತಂತ್ರಗಾರಿಕೆ ಅಂತ ಹೇಳಲಾಗಿತ್ತು. ಅದನ್ನು ಸಂಪೂರ್ಣವಾಗಿ NDA ಈ ಒಂದು ಚುನಾವಣೆಯಲ್ಲಿ ಧ್ವಂಸ ಮಾಡಿದೆ. ಈಗ ಉದಾಹರಣೆಗೆ ರಘುಪುರನ್ನೇ ತೆಗೆದುಕೊಳ್ಳಿ, ಅಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ಫೈಟ್ ಮಾಡ್ತಾ ಇರುವಂಥದ್ದು BJPಯ ಕ್ಯಾಂಡಿಡೇಟ್ ಕೂಡ ಯಾದವೇ. ಆ ಯಾದವ್ ಕಮ್ಯುನಿಟಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವೋಟ್ ಬರ್ತಾ ಇದೆ. BJPಯಿಂದಲೂ ಕೂಡ ಯಾದವ ಅಭ್ಯರ್ಥಿಗಳು, ಯಾದವ ನಾಯಕರು ಬೆಳೀತಾ ಇದ್ದಾರೆ, ಅಥವಾ NDAಯಲ್ಲೂ ಕೂಡ ಸಾಕಷ್ಟು ಯಾದವರು ವೋಟ್ ಆಗ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಕಲ್ಪನೆ ಏನಿತ್ತು, ಯಾದವರು BJPಗೆ NDAಗೆ ನಿತೀಶ್ಗೆ ವೋಟ್ ಹಾಕಲ್ಲ ಅನ್ನೋದು ಸಂಪೂರ್ಣವಾಗಿ ಧ್ವಂಸವಾಗಿದೆ. ಜೊತೆಗೆ ಮುಸ್ಲಿಮರ ವಿಚಾರದಲ್ಲೂ ಕೂಡ ಈ ಜೀವಿಕಾ ದೀದಿ ಅನ್ನುವಂಥ ಯೋಜನೆಯ ಮೂಲಕ ಮಹಿಳಾ ಮುಸ್ಲಿಮರು ಕೂಡ ಸಾಕಷ್ಟು ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಅವರ ಓಟು ಕೂಡ ಬಂದಿರುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ನೀವು ಮಾತನಾಡ್ತಾ ಇದ್ರಿ ರೆಹಮಾನ್, ಪ್ರಮುಖವಾಗಿ ಕಾಂಗ್ರೆಸ್ನ ಬಗ್ಗೆ. ಬಹುಶಃ ಕಾಂಗ್ರೆಸ್ನ ಬಿಹಾರದ ಪರಿಸ್ಥಿತಿ ಈ ಬಗ್ಗೆ ಮಾತನಾಡೋದಾದ್ರೆ, ಈ ಒಂದು ಚುನಾವಣೆ ಬಗ್ಗೆ ಮಾತನಾಡೋದಾದ್ರೆ ಒಂದು ರೀತಿ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ, ಎಷ್ಟೇ ಶವವನ್ನು ಹೇಗೆ ಕೊಯ್ದರೂ ಕೂಡ ಅದಕ್ಕೆ ಜೀವ ಅಂತೂ ಬರಲ್ಲ. ಹೀಗಾಗಿ ಕಾಂಗ್ರೆಸ್ನ ಪರಿಸ್ಥಿತಿ ಕೂಡ ಇಲ್ಲಿ ಹಾಗೇ ಇದೆ. ಆದರೂ ಕೂಡ ಇಲ್ಲಿ ನೆಲದಲ್ಲಿ ಏನಾಗ್ತಾ ಇದೆ, ಗ್ರೌಂಡ್ನಲ್ಲಿ ಏನಾಗ್ತಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಾದ್ರೆ ಕಾಂಗ್ರೆಸ್ಗೆ ಈಗ ಬೈದು ಪ್ರಯೋಜನ ಇಲ್ಲ. ಕಾಂಗ್ರೆಸ್ಗೆ ಹಿಂದೆ 5 ವರ್ಷದಿಂದಲೂ ಕೂಡ ಎಲ್ಲ ಪತ್ರಕರ್ತರ ಆದಿಯಾಗಿ, ಚುನಾವಣಾ ವಿಶ್ಲೇಷಕರ ಆದಿಯಾಗಿ, ಪೊಲಿಟಿಕಲ್ ವಿಶ್ಲೇಷಣಾ ಆದಿಯಾಗಿ ಎಲ್ಲರೂ ಕೂಡ ಮಾತನಾಡಿದ್ರು. ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ? ಕಳೆದ ಬಾರಿ ಕೂಡ ಇದೇ ಆರೋಪ ಇತ್ತು. 81 ಸೀಟನ್ನು ಪಡೆದು ಕೇವಲ 19 ಸ್ಥಾನವನ್ನು ಗೆಲ್ಲಿತ್ತು. ಅವರಿಗಿಂತ ಹೆಚ್ಚಾಗಿ ಲೆಫ್ಟ್ ಪಾರ್ಟಿಗಳು ಹೆಚ್ಚಿನ ಸ್ಥಾನಮಾನವನ್ನು ಪಡೆದಿದ್ವು, ಹೆಚ್ಚಿನ ಸೀಟನ್ನು ಪಡೆದಿದ್ವು. ಹೀಗಾಗಿ ಅವರು ಮಾಡಿರುವಂಥ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಸಂಘಟನೆ ಇಲ್ಲ. ಸಂಘಟನೆ ಇಲ್ಲದಿದ್ದಂಥ ಸಂದರ್ಭದಲ್ಲಿ ನೀವು ಹೆಚ್ಚೆಚ್ಚು ಸೀಟನ್ನು ಪಡೆದು, ಜೊತೆಗೆ ನಾಯಕತ್ವ ಇಲ್ಲದೆ, ಜೊತೆಗೆ ಹುಸಿ ಭರವಸೆಗಳು ಆಗದೇ ಇರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು, ಮಾಡಲಾಗದಂಥ ಕೆಲವೊಂದಿಷ್ಟು ಭರವಸೆಗಳನ್ನು ಜನ ಒಪ್ಪಿಲ್ಲ. ಅಟ್ ದ ಸೇಮ್ ಟೈಮ್ ಸರ್ಕಾರದಲ್ಲಿದ್ದಾಗ ನೀವೇನು ಕೊಡ್ತೀರಿ ಅದನ್ನು ಜನ ಸ್ವೀಕರಿಸ್ತಾರೆ. ಹೊರಗಡೆ ಅಪೋಸಿಷನ್ಲಿದ್ದಾಗ ನೀವು ಹೇಳುವಂಥ ಮಾತುಗಳಷ್ಟು ಸುಲಭವಾಗಿ ಸ್ವೀಕರಿಸಲ್ಲ ಅನ್ನುವಂಥದ್ದು ಈ ಚುನಾವಣೆ ಮೂಲಕ ಸಾಬೀತಾಗಿದೆ. ರೇಮಾನ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ.